ನಾನು ಎಲ್ರಿಗೂ ನಮಸ್ಕಾರ. ಗುರುವಾರ ಸಂಜೆ ಗುಂಡಪ್ಪನವರ ಮಾತುಗಳನ್ನು ಆಲಿಸಲಿಕ್ಕೆ ಮತ್ತೊಂದು ಅವಕಾಶ. ಯೋಗ ಧ್ಯಾನದ ನಂತರ ನಾವೆಲ್ಲರೂ ಒಂದಾಗುತ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಈ ಸಾಹಿತ್ಯಾವಲೋಕನದ ಭಾಗಕ್ಕೆ ಅವಕಾಶವನ್ನು ನೀಡಿದಂತಹ ಈ ವ್ಯವಸ್ಥಿತವಾದ ವೇದಿಕೆಯನ್ನು ನಮಗಾಗಿ ನೀಡಿರುವಂತಹ ಉಮಾಮೇಶ್ವರ ಗುರೂಜಿಯವರಿಗೆ ಯೋಗ ಕೇಂದ್ರಕ್ಕೆ ತಮ್ಮೆಲ್ಲರ ಪರವಾಗಿ ವ್ಯಕ್ತಿಗತವಾಗಿ ನಾನು ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇಂದು ಜೂನ್ 26, ಜೂನ್ 25, 1975 ಕರಾಳವಾದಂತಹ ದಿನ. ಭಾರತದ ಪ್ರಜಾಪ್ರಭುತ್ವದ ಚರಿತ್ರೆಯಲ್ಲಿ ಒಂದು ಕೊಡಲಿಯೇಟು, ಪ್ರಜಾಪ್ರಭುತ್ವಕ್ಕೆ ಘಾಸಿಯಾಗುವಂತಹ ಕೃತ್ಯ ನಡೆದಂತಹ ದಿನ. ಹಿರಿಯರಿಗೆ ಜ್ಞಾಪಕ ಇರ್ತದೆ. ಜೂನ್ 25 ಸರ್ವಾಧಿಕಾರಿ ಆಡಳಿತಗಾರರು ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದಂತಹ ದಿನ. ಅದು ನಮಗೆ ಮಧ್ಯರಾತ್ರಿ ಅದು ಆದದ್ದು ಜೂನ್ 25. ಜೂನ್ 26ಕ್ಕೆ ಹಲವಾರು ದಿನಪತ್ರಿಕೆಗಳು ಮೊದಲ ಮುಂದಿನ ಪುಟವನ್ನು ಖಾಲಿ ಬಿಟ್ಟಿದ್ದು. ಏಕೆಂದರೆ ಆ ಪತ್ರಿಕೆಗಳ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗಿತ್ತು. ಅವರು ಏನನ್ನೂ ಸೆನ್ಸರ್ಶಿಪ್ ಅಂತ ಏನನ್ನು ಮೊದಲೇ ತೋರಿಸದೆ ಪ್ರಕಟ ಮಾಡುವಂತಿರಲಿಲ್ಲ. ಅದಕ್ಕೆ ವಿರೋಧಿಸಿ, ಅದನ್ನು ಪ್ರತಿಭಟಿಸಿ ಇಂಡಿಯನ್ ಎಕ್ಸ್‌ಪ್ರೆಸ್ ಮತ್ತು ಹಿಂದೂಸ್ತಾನ್ ಟೈಮ್ಸ್ ಇವರೆಲ್ಲ ಮೊದಲ ಪುಟವನ್ನು ಖಾಲಿ ಬಿಟ್ಟಿದ್ರು. ನಂತರ ಡಿಸೆಂಬರ್ 1977 ಚುನಾವಣೆಗಳು ನಡೆದ ನಂತರ ಸುಮಾರು 2.5 ವರ್ಷಗಳ ಕಾಲ ತುರ್ತು ಪರಿಸ್ಥಿತಿ ಭಾರತದಲ್ಲಿ ಇತ್ತು. ಅನೇಕಾನೇಕ ಅಕ್ರಮಗಳು, ಅನ್ಯಾಯಗಳು, ಅತ್ಯಾಚಾರಗಳು ನಡೆದವು. ಭಾರತದಲ್ಲಿ ಸ್ವಾತಂತ್ರ್ಯ ಹರಣವಾಗಿತ್ತು ಅಂತ. ಹಾಗಾಗಿ ಎರಡನೇ ಸ್ವಾತಂತ್ರ್ಯ ಒಂದು ಯುದ್ಧ ಅಂತಲೇ ಹೇಳ್ಬೋದು. ಆ ಒಂದು ವಿರೋಧ ಪಕ್ಷಗಳ ನಾಯಕರನ್ನೆಲ್ಲ ಒಳಗೆ ಹಾಕಲಾಗಿತ್ತು. ಜಯಪ್ರಕಾಶ್ ನಾರಾಯಣ್ ಮುಂದಾಳತ್ವದಲ್ಲಿ, JP ಅಂತ ಮುಂದಾಳತ್ವದಲ್ಲಿ ಅನೇಕ ಇಂದು ನಮ್ಮೊಂದಿಗೆ ಇಲ್ಲದಂತಹ ಅನೇಕ ನಾಯಕರು ಜೈಲುವಾಸ ಅನುಭವಿಸಿದಂಥವರು. ಕರ್ನಾಟಕದಲ್ಲೂ ಕೇರಳದಲ್ಲೂ ಬಹಳಷ್ಟು ಅನ್ಯಾಯಗಳು, ಅತಿರೇಕಗಳು ನಡೆದವು. ಡಿಸೆಂಬರ್ ಹೊತ್ತಿಗೆ ಚುನಾವಣೆ ಆಗಿತ್ತು. ಕಾಂಗ್ರೆಸ್ ಪಕ್ಷ ಸೋತಿತ್ತು, ಇಂದಿರಾ ಗಾಂಧಿಯವರು ಸೋತಿದ್ರು, ಮೊರಾರ್ಜಿ ದೇಸಾಯಿರವರು ಮತ್ತೆ ಪ್ರಧಾನಿಯಾದರು. ಆಗ ಆ ತುರ್ತು ಪರಿಸ್ಥಿತಿಯನ್ನು ತೆಗೆದುಹಾಕಲಾಯಿತು. ಮತ್ತೆ ಮುಂದೆಂದೂ ಆ ರೀತಿಯ ಕರಾಳ ಕೃತ್ಯವೆಸಗಲಾಗದಂತೆ ಸಂವಿಧಾನಕ್ಕೂ ಸಹ ತಿದ್ದುಪಡಿ ಮಾಡಲಾಯಿತು. ಹಾಗಾಗಿ ಚರಿತ್ರೆಯನ್ನ ನಾವು ಮರಿಬಾರದು. ಇತಿಹಾಸವನ್ನು ಮರೆತರೆ ಅದು ಮುಂದೆ ಮತ್ತೊಮ್ಮೆ ಎಂದಾದರೂ ಅದು ಮರುಕಳಿಸಬಹುದು ಅಂತ. ಹಾಗಾಗಿ ನಾವು ಇತಿಹಾಸವನ್ನ ಮರಿಬಾರದು ಅನ್ನುವ ಮಾತಿನೊಂದಿಗೆ ಈ ಜೂನ್ 2025 50 ವರ್ಷಗಳ ಹಿಂದೆ ಜೂನ್ 25 ಇಂತಹ ಕರಾಳ ಕೃತ್ಯ, ಪ್ರಜಾಪ್ರಭುತ್ವದ ಆ ಶಕ್ತಿಗೆ ಒಂದು ದಮನಕಾರಿಯಾದಂತಹ ಹೊಡೆತ ಬಿದ್ದದ್ದು. ನಮ್ಮ ಪುಣ್ಯ, ನಾಯಕರು ಒಳ್ಳೆಯವರಿದ್ರು, ಜನ ಸ್ಪಂದಿಸಿದ್ರು. ಆ 2.5 ವರ್ಷದಲ್ಲಿ ಅದು ಹೋಯಿತು. ಹಾಗಾಗಿ ಆಗ ಬರೀ ಪತ್ರಿಕೆಗಳು ಅನ್ನುವಂಥದ್ದು, ದಿನಪತ್ರಿಕೆಗಳು ಅನ್ನುವಂಥದ್ದು ಬಿಟ್ಟರೆ ಇಂದಿನ ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದಾಗಲಿ, ಈ TV ಆಗಲಿ ಇದೆಲ್ಲ ಇರಲಿಲ್ಲ. ಹಾಗಾಗಿ ಬಹಳಷ್ಟು ಜನಕ್ಕೆ ಏನೆಲ್ಲ ನಡೀತಾ ಇತ್ತು, ಈ ಅಕ್ರಮಗಳು ಏನೇನು ನಡೀತಾ ಇತ್ತು ಅನ್ನುವಂಥದ್ದು ಗೊತ್ತೇ ಆಗ್ತಾ ಇರಲಿಲ್ಲ. ಸರ್ಕಾರದ್ದು ಏನು ಹೇಳಿದ್ರೆ ಅದೇ ವೇದವಾಕ್ಯ ಅಂತ ಎಲ್ಲರೂ ಒಪ್ಕೊಳ್ತಾ ಇತ್ತು. ಆದರೆ ಇಂದು ಮತ್ತೊಂದು ದೃಷ್ಟಿಕೋನದಲ್ಲೂ ಸಹ ವಿಚಾರಗಳು, ವಿಷಯಗಳು ವಿನಿಮಯವಾಗುತ್ತದೆ, ತಿಳಿದುಕೊಳ್ಳಾಗ್ತದೆ. ಅಂದು ಈ ರೀತಿಯ ಈ ಪ್ರಬಲವಾದಂತಹ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇರಲಿಲ್ಲ. ಹಾಗಾಗಿ 2.5 ವರ್ಷಗಳ ಕಾಲ ಆ ಕರಾಳ ದಿನಗಳನ್ನು ಅನುಭವಿಸಬೇಕಾಯಿತು. ಅದನ್ನು ಮರೆಯದಂತೆ ಆ
ಆ ಕತ್ತಲಿನ ದಿನಗಳಲ್ಲಿ ಬಹಳಷ್ಟು ಜನ ಹುತಾತ್ಮರಾದರು. ಅವರೆಲ್ಲರನ್ನ ಸ್ಮರಿಸಿಕೊಳ್ಳುತ್ತಾ, ಅವರಿಗೆ ನಮಿಸುತ್ತಾ, ಪ್ರಜಾಪ್ರಭುತ್ವವನ್ನು ಮತ್ತೆ ನಮಗೆ ಹಿಂದಿರುಗಿಸಿಕೊಡೋದಕ್ಕೆ ಅವರ ಶ್ರಮ, ಪರಿಶ್ರಮ, ಅವರ ಪ್ರತಿಭಟನೆ, ಅವರ ಹೋರಾಟ, ಜೈಲುವಾಸ, ಸಾವು. ನಿಮಗೆ ಒಂದು ಹೆಸರು ಹೇಳಿಬಿಡ್ತೇನೆ. ಪಟ್ಟಾಭಿರಾಮರೆಡ್ಡಿ ಅಂತ ಸಂಸ್ಕಾರ ತೆಗೆದಂಥವ್ರು, ಸಂಸ್ಕಾರ ಚಿತ್ರವನ್ನ ತೆಗೆದಂಥವ್ರು ಸ್ನೇಹಲತಾ ರೆಡ್ಡಿ ಅಂತ. ಸ್ನೇಹಲತಾ ರೆಡ್ಡಿ ಅವರನ್ನ ಇಲ್ಲವಾಗಿಸಿಬಿಟ್ರು. ತಕ್ಷಣಕ್ಕೆ ನಿಮಗೆ ಜ್ಞಾಪಕಕ್ಕೆ ಬರಲಿಲ್ಲ. ಆ ರೀತಿ ಬೇಕಾದಷ್ಟಾಗಿದೆ. ಹೇಗೂ ಇರಲಿ, ಅದರ ಬಗ್ಗೆ ನಾವು ಎಚ್ಚೆತ್ತುಕೊಂಡಿರಬೇಕು. ನಮ್ಮ ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಳ್ಳಬೇಕು ಅನ್ನುವಂಥದ್ದು. ಡಿ ವಿ ಜಿ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಹಲವಾರು ರಾಜ್ಯಾಂಗ ತತ್ವಗಳು, ರಾಜ್ಯಶಾಸ್ತ್ರ ಅಂತೆಲ್ಲ ಪುಸ್ತಕಗಳನ್ನು ಬರೆದಿದ್ದಾರೆ. ಈ ರಾಜಕೀಯದ ಬಗ್ಗೆ, ರಾಜಕಾರಣದ ಬಗ್ಗೆ, ಆಡಳಿತದ ಬಗ್ಗೆ, ಆಡಳಿತದ ಸುಧಾರಣೆಗಳ ಬಗ್ಗೆ, ಹೇಗೆ ಸ್ವತಂತ್ರ ಭಾರತದಲ್ಲಿ ಆಡಳಿತ ಅನ್ನುವಂಥದ್ದು, ಪ್ರಜಾಪ್ರಭುತ್ವ ಅನ್ನುವಂಥದ್ದು ಮುಂದುವರಿಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ಆಳವಾಗಿ, ಬಹಳ ಗಹನವಾದಂತಹ ಬರಹಗಳನ್ನು ಡಿ ವಿ ಜಿ ಅವರು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಡಿ ವಿ ಜಿ ಅವರನ್ನು ನಮ್ಮ ರಾಜಕೀಯ ಅಡಗಿ ಹೋಗಿರುವಂಥ, ಸುಪ್ತವಾಗಿರುವಂತಹ ಆ ಮನಸ್ಸನ್ನು ಜಾಗೃತಗೊಳಿಸುವಂತಹ ಲೇಖನಗಳನ್ನು ನಮಗೆ ನೀಡಿರುವಂತಹ ಡಾಕ್ಟರ್ ಡಿ ವಿ ಜಿ ಅವರನ್ನು ಸ್ಮರಿಸಿಕೊಳ್ಳುತ್ತಾ, ಕಳೆದ ವಾರ ನಾವು ಈ ಪುನರುಕ್ತಿ ಪದ್ಯಗಳು ಅಂತ ಕಗ್ಗದಲ್ಲಿ ಒಂದೇ ವಿಷಯವನ್ನ ಬೇರೆ ಬೇರೆ ರೀತಿಯಲ್ಲಿ ಡಿ ವಿ ಜಿ ಅವರು ನಮಗೆ ಒತ್ತಿ ಒತ್ತಿ ಹೇಳುವಂಥದ್ದು, ಯಾವ ಸಂದೇಶವನ್ನ ಮುಖ್ಯವಾಗಿ ಅವರು ನಮಗೆ ನೀಡುವಂಥದ್ದು, ಅದರ ಬಗ್ಗೆ ಒಂದಷ್ಟು ಪದ್ಯಗಳನ್ನ ಕಾಣ್ತಾ ಇದ್ವಿ. ಅಂದ್ರೆ ಈ ಮನನ ಮಾಡಿಕೊಳ್ಳುವಂಥದ್ದು. ನಾವು ಶಾಲೆಯಲ್ಲಿ ಇದ್ದಾಗ ನಮಗೆ ಇಂಪೋಸಿಷನ್ ಅಂತ ಕೊಡೋರು, ಇಲ್ಲ ಕಂಠಪಾಠ ಮಾಡಿಸೋರು, ಪದ್ಯಗಳನ್ನು ಕಂಠಪಾಠ ಮಾಡಿಸೋರು, ಮಗ್ಗಿ ಎಲ್ಲ ಬಾಯಿಪಾಠ ಮಾಡಿಸೋರು. ಅದು ಸ್ಥಾಯಿಯಾಗಿ ನಮ್ಮ ಮನಸ್ಸಿನಲ್ಲಿ ಉಳಿದುಕೊಳ್ಳಿ ಯಾವತ್ತಿಗೂ ಅಂತ. ಅಂದ್ರೆ ಆ ಚಿಂತನೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಚಿರವಾಗಿ ನಿಲ್ಲಬೇಕು. ಅದರ ಬಗ್ಗೆ ಆಲೋಚನೆ ಮಾಡುವಂತಾಗಬೇಕು. ಮರ್ತು ಹೋಗ್ಬಿಟ್ರೆ ಮರ್ತು ಹೋದಂಗೆ ಆಗ್ತದೆ. ಹಾಗಾಗಿ ಒಂದೇ ವಿಚಾರವನ್ನ ಬೇರೆ ಬೇರೆ ರೀತಿಯಲ್ಲಿ, ಬೇರೆ ಬೇರೆ ಉದಾಹರಣೆಗಳೊಂದಿಗೆ, ಬೇರೆ ಬೇರೆ ಉಪಮೆಗಳೊಂದಿಗೆ, ಬೇರೆ ಬೇರೆ ಅಲಂಕಾರಗಳೊಂದಿಗೆ ಪದ್ಯದ ರೂಪದಲ್ಲಿ ನೀಡಿದರೆ ಅದು ನೆನಪಿನಲ್ಲಿ ಉಳಿತದೆ, ಸುಲಭವಾಗಿ ನೆನಪಿನಲ್ಲಿ ಉಳಿತದೆ. ವೇದಾಧ್ಯಯನದಲ್ಲೂ ಸಹ ಈ ಕ್ರಮವನ್ನು ಅನುಸರಿಸುವುದನ್ನು ಕಂಡಿದ್ದೇವೆ. ಅಂತಹ ಕೆಲವು ಪದ್ಯಗಳನ್ನು, ಪ್ರಾಸವಿರುವಂತಹ ಪದ್ಯಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಸುಲಭ ಅಂತ ಹೇಳಿ ಒಂದೇ ವಿಷಯವನ್ನ, ಒಂದೇ ವಿಚಾರವನ್ನ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಬೇರೆ ಬೇರೆ ಪದ್ಯಗಳಲ್ಲಿ ಬೇರೆ ಬೇರೆ ಪದಗುಚ್ಛಗಳನ್ನು ಬಳಸಿ, ವಿಷಯ ಒಂದೇ ಇರ್ತದೆ, ಆದರೆ ಈ ಪದಗಳ ಬಳಕೆ ಬೇರೆ ಇರ್ತದೆ. ಅಂದ್ರೆ ಸಬ್ಜೆಕ್ಟ್ ಇಸ್ ಸೇಮ್, ದಿ ಫ್ರೇಸಿಯಾಲಜಿ ವಿಲ್ ಬಿ ಡಿಫರೆಂಟ್ ಅನ್ನುವಂಥ ಪದ್ಯಗಳನ್ನ ಕೆಲವನ್ನ ನಾವು ಕಳೆದ ವಾರದಲ್ಲಿ 2 ದಿನ ಕಂಡಿದ್ದೇವೆ. ಅದರೊಳಗೆ ಮೊದಲಿಗೆ ನಾವು ನೋಡೋದು ನೂರಾರು ಮತವಿದು ಲೋಕದುಗ್ರಾಣದಲ್ಲಿ ಆರಿಸಿಕೊ ನಿನ್ನ ರುಚಿಗೊಪ್ಪುವುದನದರೋಳು ಸಾರದ ಅಡುಗೆಯನ್ನು ಒಳ ವಿಚಾರದ ಒಲೆಯಲ್ಲಿ ಮಾಡು ಬೇರೆ ಮತಿ ಬೇರೆ ಮತ ಮಂಕುತಿಮ್ಮ ಅನ್ನುವಂಥದ್ದು. ಅಂದ್ರೆ ಬುದ್ಧಿ ವ್ಯಕ್ತಿಗತವಾಗಿ ಬೇರೆ ಬೇರೆ ಆಗುತ್ತಾ ಇದ್ದ ಹಾಗೇನೆ ಅಭಿಪ್ರಾಯಗಳನ್ನು ಬೇರೆ ಬೇರೆ ಇರ್ತವೆ ಅನ್ನುವಂಥದ್ದು. ವಿಭಿನ್ನತೆಯಲ್ಲಿ ಏಕತೆ ಅನ್ನುವಂಥದ್ದು. ಇದನ್ನ 934ನೇ ಪದ್ಯದಲ್ಲಿ ನಾವು ಕಂಡದ್ದು. ಹಾಗೆ 666ನೇ ಪದ್ಯದಲ್ಲಿ ಇದೇ ವಿಚಾರವನ್ನ ನೂರಾರು ಸರಕುಗಳು ಜೀವಿತದ ಸಂತೆಯಲ್ಲಿ ಊರಿನವು ಕೇರೆಯವು ಮನೆಯವು ಆತ್ಮದವು ಬೇರೆ ಬೇರೆ ಪುರಳ್ಗೆ ಬೇರೆ 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 ನೆಲೆ ಬೇರೆ ಬೆಲೆ, ಬೇರೆ ಬೇರೆ ಪುರಳ್ಗೆ ಬೇರೆ ನೆಲೆ ಬೇರೆ ಬೆಲೆ, ಬೇರೆ ಬೇರೆ ಸಾಮಗ್ರಿಗಳು ಬೇರೆ ಬೇರೆ ವಸ್ತುಗಳು ಅಲ್ಲಿವೆ, ಅದಕ್ಕೆಲ್ಲ ಬೇರೆ ನೆಲೆ ಬೇರೆ ಬೆಲೆ ಅನ್ನುವಂಥದ್ದು. ತಾರತಮ್ಯವೇ ತತ್ವ ಮಂಕುತಿಮ್ಮ ಅನ್ನುವಂಥ 2 ಪದ್ಯವನ್ನ ಕಂಡಿದ್ವು. ನಂತರ ಈ ನಾಟಕದ ಬಗ್ಗೆ 4 ಪದ್ಯಗಳನ್ನ ನೋಡಿದ್ವು. ಆಮೇಲೆ ಇವತ್ತು ಹಾಗೆ ಮುಂದುವರಿಸುತ್ತಾ
ಅಲ್ಲಿ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಅನ್ನುವಂತಹ ಪದ್ಯ ನಾವು ಕಂಡಿದ್ದೆ. ತಿನ್ನುವುದದ ಆತ್ಮವನ್ನೇ ಮಂಕುತಿಮ್ಮ ಅನ್ನುವಂಥದ್ದು. ಹಾಗೆ ಈ ಬೆದಕಾಟ ಬದುಕೆಲ್ಲ, ಯಾವಾಗಲೂ ಇದು ಕ್ಷಣ ಕ್ಷಣವೂ ಹೊಸ ಹಸಿವು ಅನ್ನುವಂಥದ್ದು. ಮತ್ತೆ ಸಿರಿ ಮಾತ್ರಕ್ಕೇನಲ್ಲ, ಮಾತ್ರಕ್ಕೇನಲ್ಲ, ಈ ಕರುಬಿ ಜನ ಕೆಸರುದಾರಿಯಲ್ಲಿ ಸಾಗುವುದು ಅಂತ, ತಂಗಳುಣಿಸಾದೊಡಂ ಸಾಕೆನುವನು ಉಪವಾಸಿ. ಈ ರೀತಿಯ ಪದ್ಯಗಳನ್ನ ಸಾರ ಒಂದೇ, ತಿರುಳು ಒಂದೇ, ನೀತಿ ಒಂದೇ, ಸಂದೇಶ ಒಂದೇ, ಆದರೆ ಹೇಳುವ ರೀತಿ ಬೇರೆ ಬೇರೆ. ಅಷ್ಟೊಂದು ಜ್ಞಾಪಕ ಇಟ್ಕೊಂಡ್ರೆ ನಮಗದು ಮನಸ್ಸಿನಲ್ಲಿ ನಿಲ್ತದೆ ಅನ್ನುವಂಥದ್ದು. ಅಂತಹ ಪದ್ಯಗಳ ನಡುವೆ ಇವತ್ತು ಮತ್ತೆ ಇನ್ನೊಂದಷ್ಟು ಪದ್ಯಗಳನ್ನ ನೋಡೋಣ ಅಂತ ಹೇಳ್ತಾ, ಅದೇ ಪದ್ಯಕ್ಕೆ ಪೂರಕವಾಗಿ ಈ ಮನ್ನಣೆಯ ದಾಹವಿ ಎಲ್ಲಕ್ಕೂ ತೀಕ್ಷ್ಣತಮ ಅನ್ನುವಂಥದ್ದು, ಅದಕ್ಕೆ ಪೂರಕವಾಗಿ ಇವತ್ತು ಮತ್ತೊಂದಷ್ಟು ಪದ್ಯಗಳನ್ನು ನೋಡೋಣಂತೆ. ಹೆಸರು ಹೆಸರೆಂದು ನೀ ಬಸವಳಿಯುವುದೇ ಕಯ್ಯ, ಕಸದೊಳಗೆ ಕಸವಾಗಿ ಹೋಹನೆಲೆ ನೀನು, ಮುಸುಕಲಿ ಧರೆಯ ಮರವೆನ್ನೆನ್ನುತ್ತ ಬೇಡು, ಮಿಸುಕದಿರು ಮಣ್ಣಿನಲ್ಲಿ ಮಂಕುತಿಮ್ಮ. ಸತ್ತ ಮೇಲಾದ್ರೂ ನೆಮ್ಮದಿಯಾಗಿ ಮಸ್ಕು ನೀನು ಮಣ್ಣಾಗಪ್ಪ ಅಂತ. ಅಲ್ಲೂ ಸಹ ನಾವು ಕೆಲವರೆಲ್ಲ ಹೇಳ್ತಾರಲ್ಲ, ಅವನು ವಿಲ್ ಬಿ ಟರ್ನಿಂಗ್ ಇನ್ ಇಸ್ ಗ್ರೇವ್ ಅಂತ. ಇಲ್ಲಿ ಏನೋ ಆಗ್ತಾ ಇದ್ರೆ ಅಲ್ಲಿ ಆತ್ಮ ಪ್ರೇತ ಅಲ್ದಾಡ್ತಾ ಇರ್ತದೆ ಅಂತ. ಆ ರೀತಿ ಆಗಬಾರದು. ಮಿಸುಕದಿರು ಮಣ್ಣಿನಲ್ಲಿ ಶಾಂತಿಯಿಂದ ಸಾವನ್ನ ಪಡೆ ಅನ್ನುವುದಕ್ಕೆ ಹೆಸರು ಹೆಸರೆಂದು ನೀ ಬಸವಳಿಯುವುದೇ ಕಯ್ಯ. ಹೆಸರು 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 ಪ್ರಶಸ್ತಿಗಳು, ಸನ್ಮಾನಗಳು ಅಂತ ಅದರ ಹಿಂದೆ ಯಾಕೆ ಹೋಗಿ ಕೊರಗುತ್ತೀಯ? ಬಸವಳಿಯುವುದೇ ಕಯ್ಯ, ಕಸದೊಳಗೆ ಕಸವಾಗಿ ಹೋಹನೆಲೆ ನೀನು. ಎಷ್ಟು ಚಂದ ಹೇಳ್ತಾನೆ. ಕಸದಲ್ಲಿ ಕಸವಾಗಿ, ಫ್ರಮ್ ಆಶಸ್ ಟು ಆಶ್ ಅಂತ. ಈ ಕಸದಲ್ಲಿ ಕಸವಾಗಿ ಹೋಗುವಂಥವನು, ಕಸವಾಗಿ ಹೋಗುವಂಥದ್ದಲ್ಲ, ನೀನೇ ಕಸ. ಆ ಕಸದಲ್ಲಿ ನೀನು ಕಸವಾಗಿ ಹೋಗ್ಬಿಡುತ್ತೀಯ. ಅದು ಗೊತ್ತಿರುವಂಥದ್ದೇ, ಎಲ್ಲರಿಗೂ ಗೊತ್ತು. ಕೊನೆಯಲ್ಲಿ ಈ ನಮ್ಮ ದೇಹ ಅನ್ನುವಂಥದ್ದು ಮಣ್ಣಾಗೋದು, ಈ ಪಂಚಭೂತಗಳೊಡನೆ ಲೀನವಾಗುವುದು ಅನ್ನುವಂಥದ್ದು. ಹಾಗೆ ಹೊರಟೋಗ್ತೀಯ ನೀನು. ಅಂತಹವನು ಹೆಸರು ಹೆಸರು ಅಂತ ಯಾಕೆ ದಂಬಾಲು ಬಿದ್ದು ಕೊರಗುತ್ತೀಯ? ಮುಸುಕಲಿ ಧರೆಯು ನಿನ್ನನ್ನ ಮರೆತು, ನನ್ನನ್ನು ಮರೆತು ಹೋಗ್ಲಿನಪ್ಪ. ಈ ಧರೆ, ಈ ಭೂಮಿ, ಈ ಪ್ರಪಂಚ, ಈ ವಿಶ್ವ, ಈ ಜಗತ್ತು, ಈ ಜನ, ಈ ಸಮುದಾಯ, ಈ ಸಮಾಜ ನನ್ನನ್ನು ಮರೆತು ಹೋಗ್ಬಿಡ್ಲಿ ಅಂತ ಬೇಡ್ಕೋ. ನಾನು ಮುಸುಕಲ್ಲಿ ಹೋದ ಹಾಗೆ ಆಗೋಗ್ಲಿ, ಲೆಟ್ ಮೀ ಫೇಡ್ ಅವೇ ಇನ್ ಟು ದಿ ಪಾಸ್ಟ್ ಅಂತ ಎನ್ನುತ್ತಾ ಬೇಡು. ಆಗ ನಿನ್ನ ಆತ್ಮಕ್ಕೆ ಒಂದಷ್ಟು ಶಾಂತಿ ಸಿಗ್ತದೆ, ಮೋಕ್ಷ ಸಿಗ್ತದೆ. ಮಿಸುಕದಿರು ಮಣ್ಣಿನಲ್ಲಿ ಮಂಕುತಿಮ್ಮ. ಮಣ್ಣಲ್ಲೂ ನೀನು ಒದ್ದಾಡ್ಕೊಂಡಿರ್ಬೇಡ, ಮಣ್ಣಾದ ಮೇಲೂ ಒದ್ದಾಡ್ಕೊಂಡಿರ್ಬೇಡ, ಸತ್ತ ಮೇಲೂ ನೀನು ಪ್ರೇತವಾಗಿ ಅಲ್ದಾಡಬೇಡ. ನೆಮ್ಮದಿ ಕಾಣಬೇಕು, ಮುಕ್ತಿ ಸಿಕ್ಕಬೇಕು ಅಂತ ಹೇಳಿದ್ರೆ ಈ ರೀತಿಯ ಈ ಮಾನ ಸಮ್ಮಾನಗಳ ಹಿಂದೆ ಬಿದ್ದು ಅಯ್ಯೋ ಸಿಕ್ಕಲಿಲ್ವಲ್ಲ ಅಂತ ಹಪ್ಪಹಪ್ಪಿಸುತ್ತ ಸತ್ತು ಹೋಗಿಬಿಟ್ರೆ ನೆಮ್ಮದಿ ಇರೋಲ್ಲ ಅನ್ನುವಂಥದ್ದು ಈ 654ನೇ ಪದ್ಯ. ಅದೇ ರೀತಿಯ ಮತ್ತೊಂದು ಪದ್ಯ, ಹೆಸರು ಹೆಸರೆಂಬುದೇಂ ಕಸುರು ಬೀಸುವ ಗಾಳಿ. ಹೆಸರು ಹೆಸರು ಅಂತ ಅದರ ಹಿಂದೆ ಹೋಗ್ತಿಯಲ್ಲಪ್ಪ, ಏನದು ಅಂದ್ರೆ ಕಲ್ಮಶವನ್ನ ಬೀಸುವಂತಹ ಗಾಳಿ ಅದು. ಸುಮ್ಮನೆ ಬಂದು ಬಿಡೋಲ್ಲ, ಅದ್ರ ಜೊತೆಗೆ ಒಂದಷ್ಟು ಕಲ್ಮಶವನ್ನು ಕೊಂಡು ತರ್ತದೆ ಅದು. ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ನಿನಗೊಂದು ಹಸೆಮಣೆ ಹಾಕ್ಬೇಕಾ ಬ್ರಹ್ಮಪುರಿ ಒಳಗೆ? ಬ್ರಹ್ಮಪುರಿ ಅಂದ್ರೆ ನಮ್ಮ ಜಗತ್ತು, ನಮ್ಮ ವಿಶ್ವದಲ್ಲಿ, ಈ ಪ್ರಪಂಚದಲ್ಲಿ. ನೀನೇನು ದೊಡ್ಡ ಮನುಷ್ಯನ? ನಿನಗೊಂದು ಹಸೆಮಣೆ ಹಾಕಿ ನಿನಗೆ ಗೌರವ ತೋರಿಸ್ಬೇಕಾ? ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ಬೇಕಾಗಿಲ್ಲ, ಅದ್ರ ಹಿಂದೆ ಹೋಗಬೇಡ. ಅದೆಲ್ಲ ಒಂದು ಕೆಟ್ಟ ಗಾಳಿ ಅದು. ಆ ಕಲ್ಮಶವಾದ ಗಾಳಿ ಬೇಕಾಗಿಲ್ಲ ನಿನಗೆ. ಶಿಶುವಾಗು ನೀನು ಮನದಿ, ಶಿಶುವಾಗು ನೀನು ಮನಸ್ಸಿನಲ್ಲಿ, ಅಂದ್ರೆ ಮುಗ್ಧತೆಯನ್ನ ಕಾಪಾಡಿಕೊಂಡು ಬಾ. ಆ ಇನ್ನೋಸೆನ್ಸ್ ಅನ್ನುವಂಥದ್ದು, ಮುಗ್ಧತೆಯನ್ನು, ಮಗುವಿನಂತೆ ಬಾಳು ಅಂತ. ಮತ್ತೆ ಹಸುವಾಗು, ಸಸಿಯಾಗು ಅಂತ.
ಇಲ್ಲಿ 3 ಉದಾಹರಣೆಗಳನ್ನು ಕೊಡ್ತಾರೆ ನಾವು ಹೇಗೆ ಜೀವನವನ್ನು ನಡೆಸಬೇಕು ಅಂತ. ಒಂದು, ಈ ಪ್ರಶಸ್ತಿಗಳು ಮಾನ ಸಮ್ಮಾನಗಳ ಹಿಂದೆ ಹೋಗಬೇಡಿ ಅನ್ನುವಂಥದ್ದು. ಜೊತೆಗೆ ಶಿಶುವಾಗು ನೀನು ಅಂತ. ಶಿಶುವಾಗು ಅಂದಾಗ 2 ಅರ್ಥಗಳನ್ನು ನಾವು ಕಾಣಬಹುದು. ಒಂದು, ಆ ಮುಗ್ಧತೆ, ಅಂದ್ರೆ ಎಲ್ಲವೂ ಹೊಸತು, ಎಲ್ಲವನ್ನೂ ಸ್ವೀಕರಿಸುವಂತಹ ಮನಸ್ಸು. ಮತ್ತೆ ಪ್ರಯತ್ನಪೂರ್ವಕವಾಗಿ ಎಲ್ಲವನ್ನೂ ಮಾಡುವಂತಹದ್ದು, ಹೊಸತನ್ನೆಲ್ಲ ಮಾಡುವ ಪ್ರಯತ್ನ ಪಡುವಂತಹ ಆ ಶಿಶುವಿನಲ್ಲಿರುವಂತಹ ಆ ಸಂಶೋಧನಾತ್ಮಕ ಗುಣಿ. ಅದು ನೋಡಿ, ಮಗು ತೆವಳೋದ್ರಿಂದ ಹಿಡಿದು ತೆವಳುತ್ತೆ, ಅಂಬೆಗಾಲಿಡುತ್ತೆ, ಏಳುತ್ತೆ, ಹೇಳೋದಕ್ಕೆ ಪ್ರಯತ್ನ ಪಡುತ್ತೆ, ನಡೆಯುತ್ತೆ, ಇದೆಲ್ಲವೂ ಸಾಹಸ. ಪ್ರತಿನಿತ್ಯ ಅದಕ್ಕೆ ಸಾಹಸ. ಆದರೂ ಮಾಡದೆ ಬಿಡೋದಿಲ್ಲ. ಬೀಳುತ್ತೆ, ಸೋಲುತ್ತೆ, ಆದರೆ ಮತ್ತೆ ಎದ್ದು ನಿಲ್ಲುತ್ತೆ, ಮತ್ತೆ ಪ್ರಯತ್ನ ಪಡುತ್ತೆ. ಇಲ್ಲಿ ಅವರು ಹೇಳುವಂಥದ್ದು ಶಿಶುವಾಗು ನೀ ಮನದಿ. ಅಂದ್ರೆ ಆ ಛಲ ಅನ್ನುವಂಥದ್ದು ಇರಬೇಕು, ಆ ಪ್ರಯತ್ನ ಪೂರ್ವಕವಾದಂಥ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ಬೇಕು. ನಾನು ಮಾಡೇ ತೀರ್ತೀನಿ ಅನ್ನುವಂಥದ್ದು, ಎಲ್ಲವನ್ನೂ ಸವಾಲಾಗಿ ಸ್ವೀಕರಿಸುವಂಥದ್ದು, ಸೋಲು ಅನ್ನುವಂಥದ್ದನ್ನು ಒಪ್ಕೊಳ್ಳೋದೇ ಇಲ್ಲ. ಆ ರೀತಿ ಶಿಶುವಾಗು ನೀನು ಮನದಿ, ಮುಗ್ಧನಾಗಿಯೂ ಇರು. ಆದರೆ ನಿನ್ನ ಆ ಪೌರುಷವನ್ನ, ಆ ಮಾಡಬೇಕಾದಂಥ ಕರ್ಮಗಳನ್ನು ನಿಭಾಯಿಸುವ ದಾರಿ ಅದನ್ನ ತಪ್ಪದೆ ಹಸುವಾಗು, ಸಾಧುವಾಗಿರು. ಹಾಲು ಕೊಡು, ಹಸುವಾಗಿರು. ಹುಲ್ಲೇ ತಿಂದರೂ ಸಹ ಹಾಲನ್ನು ಕೊಡುವಂತಹದ್ದು. ಸಸಿಯಾಗು ಅಂತ. ಈ ಸಸಿಯಾಗು ಅನ್ನುವಂಥದ್ದು, ಸಸಿಯಾಗು ಅನ್ನುವಂಥದ್ದಕ್ಕೆ ಅದು ಪರ್ಯಾಯವಾಗಿ ಶಿಶುವಾಗು ಅನ್ನುವುದಕ್ಕೂ ಉದಾಹರಣೆಯಾಗಿ ಅದನ್ನೇ ಕೊಡ್ತಾರೆ. ಸಸಿಯಾಗು, ಬೆಳೆದು ದೊಡ್ಡ ಮರವಾಗು ಅನ್ನುವಂಥದ್ದು. ಸಸಿಯಾಗು ಅಂದಾಗ ಒಂದು ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ್ದು, ಈ ಗಾಳಿ ಬಂದಾಗ ಸಸಿ ಬಳುಕುತ್ತೆ, ಮುರಿದು ಹೋಗಲ್ಲ. ಸುಂಟ್ರಗಾಳಿ, ಚಂಡಮಾರುತ ಬಂದಾಗ ಮರಗಳು ಬಗ್ಗದೆ ಬಾಗದೆ ಅಹಂಕಾರದಿಂದ ನಿಂತವರೆಲ್ಲ ತರುಗೆಳೆಗಳಂತೆ ಹೊರಗೆ ಹೋಗಿಬಿಡ್ತಾರೆ. ಆದರೆ ಸಸಿ ಅನ್ನುವಂಥದ್ದು ಬಾಗಿದರೂ ಸಹ ನಾಳೆ ಮತ್ತೆ ಎದ್ದು ನಿಲ್ತದೆ. ಅಲ್ಲೇ ಶಿಶು ಮತ್ತೆ ಸಸ್ಸು, ಇವುಗಳನ್ನು 2 ಪದಗಳನ್ನ ಬಹಳ ಅರ್ಥಪೂರ್ಣವಾಗಿ ಡಾಕ್ಟರ್ DVG ಅವರು ಬಳಸಿರುವಂಥದ್ದು. ಮಾನ ಸಮ್ಮಾನಗಳ ಹಿಂದೆ ಹೋಗಬೇಡ, ಸಸಿಯಾಗಿ ಬೆಳೆದು ಮರವಾಗಿ ನೆರಳನಿನಿತು ಕೊಡುವಂತಾಗು ಅಂತ ಹೇಳ್ತಾರೆ. ಇದನ್ನು ನಾವು 746ನೇ ಪದ್ಯದಲ್ಲಿ ಹಿಂದೆ ಒಮ್ಮೆ ನೋಡಿದ್ವಿ ಅಂತ ಕಾಣುತ್ತದೆ. ನೆರಳನಿನಿತು, ನೀನ್ ಏನ್ ಮಾಡಕ್ಕಾಗತ್ತೆ ನಿನ್ನ ಕೈಯಲ್ಲಿ ಅಂದಾಗ DVG ಅವರು ಹೇಳ್ತಾರೆ, ನೆರಳನಿನಿತು ಕೊಡುವ, ದಣಿವನಿನಿತು ಕಳೆವ, ತಿರೆಯ ಪಯಣದ ಹೊರೆಯ ನಿನಿತು ಸುಳುವೆ ನಿಪ. ಸುಲಭವಾಗಿಸುವಂತಹ ಈ ಹೊರೆ, ಈ ತಿರೆಯ ಪಯಣದ ಹೊರೆಯನ್ನ, ತಿರೆ ಅಂದ್ರೆ ಭೂಮಿ, ಈ ನಮ್ಮ ಪ್ರಯಾಣದಲ್ಲಿ, ಈ ಜೀವನದಲ್ಲಿ ನಾವು ಹೊತ್ತು ಸಾಗುತ್ತೇವಲ್ಲ, ಆ ಹೊರೆಯನ್ನ ಹೊತ್ತು ಸಾಗುತ್ತಾ ಇರುವಾಗ ಆಗುವಂತ ದಣಿವನ್ನ ನಿವಾರಿಸು. ಆ ಹೊರೆಯನ್ನ ಸ್ವಲ್ಪವಾದರೂ ಸುಲಭವಾಗಿಸುವಂತೆ ಮಾಡುವ ತರುವಾಗಿ, ಅಲ್ಲಿ ಸಸಿಯಾಗು ಅಂತ ಹೇಳಿದ್ರಲ್ಲ, ಸಸಿಯಾದದ್ದು ದೊಡ್ಡದಾದ ಮೇಲೆ ತರುವಾಗಿ ಮನೆಯೊಳಗೋ ಹೊರಗೋ ನೀನ್ ಬೆಳೆಯುತ್ತಿರೆ, ಪರಮಧರ್ಮವೇ ಅದು ಎಲ್ಲವೋ ಮಂಕುತಿಮ್ಮ. ಜೀವನದ ಪರಮಧರ್ಮ ಅಂದ್ರೆ ಯಾವುದು ಅಂದಾಗ ಮತ್ತೊಬ್ಬರಿಗೆ ಸಹಾಯ ಮಾಡುವಂಥದ್ದು, ಅಯಾಚಿತ ಸಹಾಯ, ನಿಷ್ಕಾಮ ಕರ್ಮ. ಅಯಾಚಿತ ಸಹಾಯ ಅನ್ನುವಂಥದ್ದು ಮುಖ್ಯ. ಯಾರೋ ಬಂದು ನನಗೆ ಭಿಕ್ಷೆ ಬೇಡಿದ್ರು ನಾನು ಹಾಕದೆ ಅಂತ ಎದೆಯುಬ್ಬಿಸಿಕೊಂಡು ಹೋಗುವಂಥದ್ದು ಅಲ್ಲ. ಕಷ್ಟದಲ್ಲಿರುವವರಿಗೆ ಅವರು ಕೇಳುವುದಕ್ಕೆ ಮುಂದಲೇ, ಅವರು ಕೇಳದೇನೆ ಸಹಾಯ ಹಸ್ತ ನೀಡಿ ಅವರ ಕಷ್ಟವನ್ನ ಕಡಿಮೆ ಮಾಡಿಸುವಂತ, ಆ ಹೊರೆಯನ್ನು ಇಳಿಸುವಂಥದ್ದಾದ್ರೆ, ಸ್ವಲ್ಪವಾದರೂ ಸುಲಭವನ್ನಾಗಿಸುವಂಥದ್ದ, ಆ ರೀತಿಯ ಸಸಿಯಾಗುವುದು. ಮತ್ತೆ ಕೊನೆ ಸಾಲಿನಲ್ಲಿ ಹೇಳ್ತಾರೆ, ಕಸಬೊರಕೆಯಾಗಿಳಿಗೆ ಮಂಕುತಿಮ್ಮ. ಇಸುಕದಿರು ಮಣ್ಣಿನಲ್ಲಿ ಅಂತ ಹೇಳಿದ್ರಲ್ಲ, ಕಸದಲ್ಲಿ ಕಸವಾಗಿ ನೀನು ಹೋಗ್ಬಿಡ್ತೀಯಾ,
ಮಣ್ಣಲ್ಲಾದ್ರೂ ನೆಮ್ಮದಿಯಾಗಿ ಮಲಕ್ಕೋ ಮಣ್ಣಾದ ಮೇಲೆ ಅಂತ ಹೇಳಿದಂಥ 654ನೇ ಪದ್ಯದಲ್ಲಿ 656ನೇ ಪದ್ಯದಲ್ಲಿ ಹೇಳ್ತಾರೆ, ಕಸಬೊರಕೆಯಾಗಿಡು. ಹಿಂದೆ ನಾವು ನೋಡಿದ್ವಿ, ಏನಾನು ಮಾಡು ಕೈಗೆ ದೊರಕುಜ್ಜುಗುವ ಹೀನವಾವುದು ಮಿಲ್ಲ ಅನ್ನುವಂಥದ್ದು. ಈ ಪ್ರಪಂಚದಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ನಾವು ಮಾಡಲೇಬೇಕು, ಎಂಥದ್ದೇ ಆಗೋಕು. ಅದರಲ್ಲಿ ಇದು ಮೇಲೆ, ಇದು ಕೀಳು, ಇದು ಹೀನವಾದದ್ದು, ಇದು ನೀಚ, ಆ ರೀತಿ ಏನೂ ಇಲ್ಲ. ನಾನು ಮಾಡಬೇಕಾದಂಥ ಕರ್ಮ, ನಾನಿಲ್ಲಿ ಬಂದಿರೋದು ಅದನ್ನು ಮುಗಿಸಬೇಕು. ಇಲ್ಲಿ ಆ ಕೆಲಸ ಮಾಡಲಿಕ್ಕೆ ನಾವು ಹುಟ್ಟು ಬಂದಿರುವಂಥದ್ದು. ಕಸಪೊರಕೆಯಾದರೂ ಸರಿ, ಕಸಪೊರಕೆಯಾಗಿ ಇಳೆಗೆ ಮಂಕುತಿಮ್ಮ ಅನ್ನುವಂಥದ್ದು. ಈ ಕಸಪೊರಕೆ ಅನ್ನುವಂತಹ ಆ ಉಪಮೆ ಉದಾಹರಣೆಗೆ ನಾವು ತಲೆಬಾಗಬೇಕಾಗ್ತದೆ. ಇವತ್ತು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ, ನಮ್ಮ ರಸ್ತೆಗಳನ್ನ ಶುಚಿಯಾಗಿ ನಿಷ್ಕಲ್ಮಶವಾಗಿ ಇಟ್ಟಿರೋದು ಯಾರಪ್ಪ ಅಂತ ಹೇಳಿದ್ರೆ ಅಲ್ಲಿ ಹೊರಗೆ ಕಸ ಗುಡಿಸೋರು. ಅವರು ಒಂದು ದಿವಸ ಅವ್ರ ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ರಸ್ತೆಯಲ್ಲಿ ಓಡಾಡ್ಲಿಕ್ಕಾಗಲ್ಲ. ಒಂದು ಅಶುಚಿಯಾದಂಥ ನಿರ್ಮಲವಲ್ಲದ ವಾತಾವರಣ, ಮತ್ತೆ ರೋಗ ರುಜಿನಗಳು ಹರಡಿಕೊಳ್ಳುವಂಥದ್ದು. ಅದನ್ನು ನಿವಾರಿಸುವುದಕ್ಕೆ ಕಸಪೊರಕೆ ಅನ್ನುವಂಥದ್ದಿರುವಂಥದ್ದು. ನಮ್ಮ ಸುತ್ತಮುತ್ತಲೂ ನಾವು ಶುಚಿಯಾಗಿರಬೇಕಾದಂಥದ್ದು. ಇದು ಸೂಚ್ಯವಾಗಿ ಸಮಾಜದಲ್ಲೂ ಸಹ ಅನ್ಯಾಯಗಳನ್ನು ಅಳಿಸುವಲ್ಲಿ ಎದೆಗಾರಿಕೆ ತೋರುವಂತ ಮತ್ತೊಂದು ಪದ್ಯದಲ್ಲಿ ಹೇಳಿದ್ದಾರೆ. ಈ ಅನ್ಯಾಯಗಳನ್ನ ತೊಳೆದು ಹಾಕುವಂತಹ ಕಸಪೊರಕೆಯೂ ಆಗಬೇಕು. ಇಲ್ಲಿ ಪರಿಸರದಲ್ಲಿರುವಂತಹ ಕಸವನ್ನ, ಆ ಕಲ್ಮಶಗಳನ್ನ ತೊಳೆದು ಹಾಕುವಂಥದ್ದು ಬೇರೆ. ಆದರೆ ಅದರ ಜೊತೆಗೆ ಇಲ್ಲಿ ಕಸಪೊರಕೆಯಾಗು ಅಂದಾಗ ಬರೀ ಕಸಪೊರಕೆ ಅನ್ನುವಂಥದ್ದು ಅಲ್ಲಿ ಸೂಚ್ಯವಾಗಿ ಅವ್ರು ಹೇಳ್ತಾ ಇರುವಂಥದ್ದು ಕಸಪೊರಕೆ ಅನ್ನುವಂಥ ಉದಾಹರಣೆಯೊಂದಿಗೆ. ಆ ಉದಾಹರಣೆ ಕೇಳಿದ್ರೆ ಅಯ್ಯೋ ಇದೇನಿದು ಹೀಗೆ ಹೇಳ್ತಾರಲ್ಲ, ನಾನೇನು ಕಸಪೊರಕೆ ಆಗ್ಬೇಕಾ ಅಂತ ಅನ್ನಿಸಬಹುದು. ಹೀನಮಾವುದೂ ಇಲ್ಲ. ಈ ಜಗತ್ತಿನಲ್ಲಿ ಯಾವ ಕೆಲಸವೂ ನಾವು ಗೊಣಗಾಡುವಂಥದ್ದನ್ನು ಮಾಡಲೇಬೇಕು. ಎಲ್ಲವೂ ಒಳ್ಳೆ ಕೆಲಸನೇ ಆಗುವಂಥದ್ದು. ಎಂಥ ಕೆಲಸ ಬಂದರೂ ಸಹ ನಾವು ಮಾಡೋದಕ್ಕೆ ತಯಾರಾಗಿರಬೇಕು. ಈ ಜಗತ್ತಿಗೆ ಒಂದಷ್ಟು ಉಪಯೋಗವಾಗುವಂತಹ ಕೆಲಸವನ್ನು ಮಾಡುವಂತಹ, ನನ್ನ ಇರುವಿನಿಂದ, ನನ್ನ ಬದುಕಿನಿಂದ ಈ ಜಗತ್ತಿಗೆ ಒಂದಷ್ಟು ಉಪಯೋಗ ಆಗಬೇಕು, ಉಪಕಾರ ಆಗಬೇಕು ಅನ್ನುವಂಥದ್ದು ಈ ಎರಡು ಪದ್ಯಗಳ ಅದ್ಭುತವಾದಂಥ ತಾತ್ಪರ್ಯ. ಹೆಸರು ಹೆಸರು ಅಂತ ಬಸವಳಿಯುವುದೇಕಯ್ಯ ಅಂತ ಎರಡು ಪದ್ಯಗಳ ಮೊದಲಿನ ಸಾಲು ಅದೇ. ಹೆಸರು ಹೆಸರೆಂದು ನೀ ಬಸವಳಿಯುವುದೇಕಯ್ಯ, ಹೆಸರು ಹೆಸರೆಂಬುದೇನು ಕಸರು ಬೀಸುವ ಗಾಳಿ, ಅದರಲ್ಲಿ ಯಾಕೆ ಸಿಕ್ಕಾಕ್ಕೊಂತೀಯ ಅನ್ನುವಂಥ ಎರಡು ಪದ್ಯಗಳು. ಇದನ್ನು ಮುಂದುವರಿಸುತ್ತಾ ಮತ್ತೆ ಹೇಳ್ತಾರೆ, ಅಂದ್ರೆ ಜಗತ್ತಿಗೆ ಉಪಕಾರವನ್ನ ಮಾಡುವಂತಹವನಾಗು ಅನ್ನುವಂಥ ಪದ್ಯದಲ್ಲಿ ನಾವು ಹಿಂದೆ ಕಂಡದ್ದನ್ನ ಮತ್ತೆ ಹೇಳ್ತಾರೆ. ಇಲ್ಲಿ ವಿಚಾರ ಒಂದೇ, ವಿಷಯ ಒಂದೇ, ಆದರೆ ಪದ್ಯಗಳನ್ನ ಅವರು ಬೇರೆ ಬೇರೆ ಪದ್ಯಗಳಲ್ಲಿ ಅದನ್ನ ಮತ್ತೆ ಮತ್ತೆ ಹೇಳುವಂಥದ್ದು. ನಗುವ ಕಣ್ಗಳಿಗೆ ಹೊಗೆಯನೂದಲು ಬೇಡ, ಜಗವ ಸುಗಡುಗಾಡೆನಿಪ ಕಟುಕ ತನ ಬೇಡ, ಮಗುವು ತಾಯಿ ತಂದೆ ಕಣ್ಮುಂದೆ ನಡೆದಂತೆ ನಡೆ, ಮಿಗಿ ಚಿಂತೆ ತಲೆಹರಟೆ ಮಂಕುತಿಮ್ಮ. ಪ್ಲೇನ್ ಅಂಡ್ ಸಿಂಪಲ್. ಮಿಕ್ಕದ್ದೆಲ್ಲ ತಲೆಹರಟೆ, ಅದು ಬೇಡ. ಜೀವನದಲ್ಲಿ ಒಂದು ಘನತೆಯನ್ನ, ಗೌರವವನ್ನ ಇಟ್ಕೊಂಡು ನೀನು ನಡಿಬೇಕು, ತಲೆಹರಟೆ ಮಾಡಬೇಡ ಅನ್ನೋದನ್ನ. ನಗುವ ಕಣ್ಗಳಿಗೆ ಹೊಗೆಯನೂದಲು ಬೇಡ. ಮತ್ತೊಬ್ಬರು ನಗದ, ಅದಕ್ಕೆ ನಗುತ್ತಾ ನಗಿಸುತ್ತಾ ಆ ನಗುವನ್ನ ಅತಿಶಯವಾಗಿ ನಾವು ಕಾಣುವಂಥದ್ದಾಗಬೇಕು. ನಗುವು ಸಹಜದ ಧರ್ಮ ಅಂತ ಅವ್ರು ಹೇಳಿದಾಗ, ನಗಿಸಿ ನಗುವ ನಗಿಸುತ್ತಾ ಬಾಳುವ ವರವ ಮಿಗೆ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಆ ಅಳಿಸು ಅಂತ ಹೇಳಲ್ಲ ಅವರು, ದುಃಖಪಡಿಸು ಅಂತ ಹೇಳಲ್ಲ, ಕಷ್ಟ ಕೊಡು ಅಂತ ಹೇಳಲ್ಲ. ನಗಿಸು ಅಂದ್ರೆ ಮತ್ತೊಬ್ಬರ ಜೀವನದಲ್ಲಿ ಸಂತೋಷವನ್ನುಂಟು ಮಾಡು.
ಆನಂದದಾಯಕವಾದಂಥ ಕೆಲಸವನ್ನು ಮಾಡು. ಮತ್ತೊಬ್ಬರಿಗೆ ಕಷ್ಟ ಕೊಡಬೇಡ. ಅಯ್ಯೋ ನಿನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗದೇ ಇದ್ರೆ ಸುಮ್ಮನಿರು. ಮತ್ತೊಬ್ಬರಿಗೆ ತೊಂದರೆ ಕೊಡಬೇಡ. ಅವ್ರ ಜೀವನ ಅವ್ರು ನೆಮ್ಮದಿಯಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ. ನಗು ನಗುವ ಕಣ್ಗಳಿಗೆ ಹೊಗೆಯನೂದಲು ಬೇಡ, ಹೊಗೆಯನೂದಲು ಬೇಡ. ಅಳು ಬರಿಸಬೇಡ, ಕಣ್ಣಲ್ಲಿ ನೀರು ಹಾಕಿಸಬೇಡ ಹೇಳ್ಬೋದಿತ್ತು. ಅಲ್ಲಿ ಹೊಗೆ ಅನ್ನುವಂಥ ಪದ ಮತ್ತೆ ಹೊಗೆ. ಹೊಗೆ ಎಲ್ಲಿರ್ತದೆ? ಬೆಂಕಿ ಇದ್ದಲ್ಲಿ ಹೊಗೆ ಇರ್ತದೆ. ನಮ್ಮ ಮನಸ್ಸಿನಲ್ಲಿರುವ ಬೆಂಕಿಯನ್ನ ಎಲ್ಲೆಲ್ಲೆಲ್ಲೆಲ್ಲೋ ಹಂಚುವಂಥದ್ದಾಗಬಾರದು. ಆ ವಿಷವನ್ನ ಎಲ್ಲ ಕಡೆ ಪಸರಿಸುವಂತಾಗಬಾರದು. ನಗುವ ಕಣ್ಗಳಿಗೆ ಹೊಗೆಯನ್ನುವುದಲು ಬೇಡ, ಜಗವ ಸುಡುಗಾಡೆನ್ನುವ ಕಟುತನವೂ ಬೇಡ. ಇದು ಈ ಜಗತ್ತೇ ಸುಡುಗಾಡು, ನಾನು ಇಲ್ಲಿರಬೇಕಾಗಿಲ್ಲ, ಈ ಕಟು ತಪಸ್ಸು ಅಂತ. ಈ ತಪಸ್ಸು ಮಾಡೋರು ಕೆಲವರು ಹಾಗೆ ಅನ್ಕೊಂಡು ಹೋಗ್ಬಿಡ್ತೀವಿ, ಎಲ್ಲ ಹಾಳಾಗಿ ಹೋಗಿದ್ರು, ಎಲ್ಲ ಹೋಗಿ ಸಾಯಿರಿ, ನಾನು ನನ್ನ ಪಾಠಕ್ಕೆ ನಾನು ಕಾಡಿಗೆ ಹೋಗ್ಬಿಡ್ತೇನೆ. ಇಂತಹ ಕಟು ತಪಸ್ಸನ್ನ ಮಾಡಬೇಕಾಗಿಲ್ಲ, ಅದು ಬೇಕಾಗಿಲ್ಲ. ಜಗತ್ತೇ ಸುಡುಗಾಡು ಅಂದುಬಿಟ್ರೆ ಅದು ಒಂದು ರೀತಿ ನಿರಾಶಾವಾದಿ ಆಗೋಗ್ತದೆ ಅನ್ನುವಂಥದ್ದು. ಹೇಗೆ ಜೀವನ ಮಾಡಬೇಕು ಅಂದ್ರೆ, ಮಗುವು ತಾಯಿ ತಂದೆ ಕಣ್ಮುಂದೆ ನಡೆಯುವಂತೆ ನಡೆ. ಮಗು ದೊಡ್ಡವರಲ್ಲ, ಮಗು ಸಂತೋಷ ಕೊಟ್ಟು ನಲಿದು ತಾನೂ ನಲಿದು ತಂದೆ ತಾಯಿಗಳನ್ನ ನೋಡುವವರನ್ನೆಲ್ಲ ನಲಿಸುವಂತಹ ಆ ನಡತೆ. ನಿನ್ನೆ ನಾವು ಕಂಡಿದ್ದೇವೆ, ಮಗ ಅಪ್ಪನ ತಾಯಿನ ಕರ್ಕೊಂಡೋಗಿ ವೃದ್ಧಾಶ್ರಮದಲ್ಲಿ ಸೇರಿಸಿದ್ದಾನೆ. ಏನು, ತಂದೆ ತಾಯಿಗಳಿಗೆ ಈಕೆ ಮನೆಯಲ್ಲಿ ಸೊಸೆ ಮಾಡುವಂತಹ ಅಡಿಗೆ ಹಿಡಿಸ್ತಾ ಇರಲಿಲ್ಲ, ಏನೋ ಒಂದಷ್ಟು ಗಲಾಟೆಗಳಾಗುತ್ತಾ ಇತ್ತು. ಒಮ್ಮೆ ಕರ್ಕೊಂಡೋಗಿ ಸೇರಿಸಿದ್ರು, ಅವರಿಗೆ ಅಲ್ಲಿಯೂ ಸರಿ ಹೋಗಲಿಲ್ಲ, ಮತ್ತೆ ವಾಪಸ್ ಮನೆಗೆ ಬಂದರು. ಮತ್ತೆ ಮನೆಯಲ್ಲಿ ಮಹಾಭಾರತ. ತಂದೆ ತಾಯಿಗೆ ಈ ಊಟ ಸೇರ್ಲಿಲ್ಲ ಅನ್ನುವಂಥದ್ದು ಬಹುಶಃ ಕಾರಣ ಇರಬಹುದು. ಮಗನಿಗೆ ಕಷ್ಟ, ಆದರೆ ಹೇಳ್ಕೊಳ್ಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ವಯಸ್ಸಾದ ತಂದೆ ತಾಯಿಗಳು ಒಮ್ಮೆ ಕರ್ಕೊಂಡೋಗಿ ವೃದ್ಧಾಶ್ರಮದಲ್ಲಿ ಬಿಟ್ಟಿದ್ದಾನೆ, ಅವ್ರಿಗಲ್ಲಿ ಸರಿ ಹೋಗ್ಲಿಲ್ಲ ಅಂತ ಮತ್ತೆ ವಾಪಸ್ ಬಂದಿದ್ದಾರೆ, ಮತ್ತೆ ಮನೆಯಲ್ಲಿ ಅಂತಾಗಿದೆ. ಮತ್ತೆ ಇಲ್ಲಿ ತಲಗಟ್ಟಪುರದ ಹತ್ರ ತಂದೆ ತಾಯಿಗಳನ್ನ ವೃದ್ಧಾಶ್ರಮದಲ್ಲಿ ಕರ್ಕೊಂಡ್ಬಂದು ಬಿಟ್ಟಿದ್ದಾನೆ ಎರಡನೇ ಬಾರಿ. ನಿನ್ನೆ ಬೆಳಗ್ಗೆ ಆತ ಅಲ್ಲಿ ಆ ಒಳಗೆ ಯಾರೋ ಇರ್ತಾನಲ್ಲ, ಅವನು ಟೀ ಕೊಡ್ಲಿಕ್ಕೆ ಅಂತ ಹೋಗಿ ಬಾಗಿಲು ಬಡಿದ್ರೆ ಬಾಗಿಲು ತೆಗೆದಿಲ್ಲ. ಅವನು ಹತ್ತಿ ಕಿಟಕಿನಲ್ಲಿ ಇಣುಕಿ ನೋಡಿದ್ದಾನೆ. 81 ವರ್ಷದ ವಯೋವೃದ್ಧರಾದ ತಂದೆ, 76 ವರ್ಷದ ತಾಯಿ ನೇಣು ಹಾಕ್ಕೊಂಡು ಸಾವಿಗೀಡಾಗಿದ್ದಾರೆ. ಮಗ ಬಂದು ಗೊಳೋ ಅಂತ ಅಳ್ತಾನೆ. ಅವರಿಗೆ ಮನೆಯಲ್ಲಿ ನಾವು ಮಾಡ್ತಾ ಇದ್ದಂಥ ಅಡಿಗೆ ಸರಿ ಹೋಗಿಲ್ಲ ಅಂತ ಇಲ್ಲಿ ಕರ್ಕೊಂಡ್ಬಂದು ಸೇರಿಸಿದ್ವಿ. ನಗುವ ಮಗುವು ತಾಯಿ ತಂದೆಯ ಕಣ್ಮುಂದೆ ನಡೆಯುವಂತೆ ನಡೆಯುವುದು. ಮಗುವಾಗಿ ತಂದೆ ತಾಯಿಗಳ ಮುಂದೆ ನಲಿಸಿ ಆ ನಡತೆಯಂತೆ ನೀನು ಬಾಳು, ಕಟುಕನಾಗಬೇಡ. ಅಲ್ಲಿ ಮಗು ಅನ್ನುವಂಥದ್ದನ್ನ ಹೊಗೆ ಅಂತ ಮೇಲೆ ಒಂದು ಭಾಗದಲ್ಲಿ ಹೇಳಿದ್ರು, ಇಲ್ಲಿ ಮಗುವಾಗಿರು. ಮತ್ತೆ ಅಲ್ಲಿ ಮೇಲೆ ಮತ್ತೆಯೂ ಹೇಳಿದ್ರಲ್ಲ, ಮಗುವಾಗಿ ಮುಗ್ಧತೆಯನ್ನ ಕಾಪಾಡಿಕೋ ಅಂತ. ಮಗುವಾಗಿ ತಾಯಿ ತಂದೆ ಕಣ್ಮುಂದೆ ನಡೆಯುವಂತೆ ನಡೆ, ಮಿಕ್ಕದೆಲ್ಲ ತಲೆಹರಟೆ ಬಿಟ್ಟು ಬಿಡು, ಅದೆಲ್ಲ ಬೇಕಿಲ್ಲ ಅನ್ನುವಂಥದ್ದು. ಅದಕ್ಕೆ ಮುಂದಿನ ಪದ್ಯದಲ್ಲಿ ಆ ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ಮತ್ತೊಬ್ಬರ ನಗುವನ್ನ ಕೇಳ್ತಾ ಮತ್ತೊಬ್ಬರ ಸಂತೋಷದಲ್ಲಿ ಪಾಲ್ಗೊಳ್ಳುತ್ತಾ ನಾನು ಸಂತೋಷವಾಗಿರುವಂಥದ್ದು ಅತಿಶಯದ ಧರ್ಮ. ಅದು ನಗಿಸುವುದು ಸಹಜವಾದ ಧರ್ಮ, ಆದರೆ ಮತ್ತೊಬ್ಬರ ಸಂತೋಷದಲ್ಲಿ ನಾನು ಸಂತೋಷ ಪಡುವುದು ಅತಿಶಯದ ಧರ್ಮ. ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ಬೇಡಿಕೊಳ್ಳ ಮಂಕು. ಎಲ್ಲರಿಗೂ ಆನಂದವನ್ನುಂಟು, ಎಲ್ಲರಿಗೂ ಸಂತೋಷವನ್ನುಂಟು ಮಾಡುವಂತಹ ಆ ಒಂದು ಜೀವನವನ್ನು, ಆ ಒಂದು ಬದುಕನ್ನು ನೀಡುವಂತಹ ಹಾಗೆ ಬೇಡ್ಕೋಬೇಕು ನಾವು ದೇವರನ್ನು. ನಾನು ಸಂತೋಷವಾಗಿರ್ಬೇಕು, ಮತ್ತೊಬ್ಬರು ಸಂತೋಷವಾಗಿರ್ಬೇಕು, ಆ ಮತ್ತೊಬ್ಬರ ಸಂತೋಷವನ್ನು ಕಂಡು ನಾನು ಆನಂದ ಹೊಂದಬೇಕು ಅನ್ನುವಂಥದ್ದು. ಈ ಎರಡು ಪದ್ಯಗಳನ್ನು, ಇನ್ನೊಂದಷ್ಟು ಪದ್ಯಗಳಿದೆ, ಅದನ್ನ ಮತ್ತೆ ನಾಳೆ ಬೆಳಗ್ಗೆ ನೋಡೋಣ ಅಂತ ಹೇಳ್ತಾ ಇಂದಿಗೆ ಇಷ್ಟು ಸಾಕು. ಗುರುಗಳೇ,
ನಾನು ವಿರಮಿಸುತ್ತೇನೆ. ಸಂವಾದಕ್ಕೆ ಸಮಯವಿದ್ದರೆ ಮುಂದುವರಿಯೋಣ. ಈ ಮಾತುಗಳನ್ನು ಕೇಳಿದ್ದಕ್ಕೆ ತಮ್ಮೆಲ್ಲರ ಸಹನೆಗೆ ತಲೆಬಾಗಿ ವಂದಿಸುತ್ತಾ, ಗುರುಗಳು ಈ ಒಂದು ಅವಕಾಶವನ್ನು ನಮಗೆ ನೀಡಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನಾನು ಸುಮ್ಮನಾಗುತ್ತೇನೆ. ಇನ್ನು ನಿಮ್ಮ ಮಾತು ಕೇಳುವಂಥ ಸಮಯ. ನಮಸ್ಕಾರ, ಧನ್ಯವಾದಗಳು.